ನಾನು ಕಲಿಯೋಣ ಬಾ ಅಡಿಗೆಯಲ್ಲಿ ಸೋರೆಕಾಯಿ ವಡೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಸ್ಪೆಷಲ್ ಅತಿಥಿ ಬಂದಿದ್ದಾರೆ. ಅವ್ರಿಗೆ ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಾನಸ ಕೂಡ್ಲೂರ್. ಕೂಡ್ಲೂರಿಂದ ಬಂದಿದ್ದೀರಾ? ಹೌದು. ನೀವು ಅಡಿಗೆ ಮಾಡುವಂತ ಹವ್ಯಾಸ ನಿಮ್ಗಿದೆಯಾ? ಹವ್ಯಾಸ ಇದೆ, ಆದ್ರೆ ಜಾಸ್ತಿ ಅಳವಡಿಸ್ಕೊಳಕ್ ಚಾನ್ಸ್ ಸಿಕ್ಕಿಲ್ಲ. ಬಟ್ ಇವತ್ತು ನಿಮ್ಗೆ ಖಂಡಿತವಾಗ್ಲೂ ಸಿಕ್ಕಿದೆ. ಅದಕ್ಕೆ ನಾನ್ ಹೇಳ್ಕೊಡುವಂತ ಅಡಿಗೆನ ಕರೆಕ್ಟ್ ಗಮನ ಕೊಟ್ಟು ಕಲ್ಕೊಂಡ್ಬಿಡಿ. ಮನೆಗೆ ಹೋಗಿ ರುಚಿ ರುಚಿಯಾಗಿ ಮಾಡ್ಬೋದು. ಆಯ್ತು. ನೀವು ಕಲಿಯೋಣ ಬಾ ಅಂತ ಕರೆದಿದ್ದೀರಾ, ನಾವು ಕಲ್ತ್ಕೋಬೇಕಲ್ಲ. ಖಂಡಿತವಾಗ್ಲು ನೋಡಿ, ನಾನ್ ಇಲ್ಲ ಆಕ್ಚುಲಿ ಕೈಲಿ ಕೋಲಿಲ್ಲ ಏನಿಲ್ಲ, ಅಡಿಗೆ ಪದಾರ್ಥನ ಇಟ್ಕೊಂಡು ನಿಮ್ಗೆ ಹೇಳ್ಕೊಡ್ತೀನಿ. ಆಯ್ತು ಹೇಳ್ಕೊಡಿ. ಬನ್ನಿ ಹಾಗಾದ್ರೆ. ಬನ್ನಿ ವೀಕ್ಷಕರೇ, ಸೋರೆಕಾಯಿ ವಡೆ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಸೋರೆಕಾಯಿ, ತೊಗರಿಬೇಳೆ, ಕಡಲೆಬೇಳೆ, ಈರುಳ್ಳಿ, ಕೊತ್ತಂಬರಿ, ಮೆಣಸಿನಕಾಯಿ, ಎಣ್ಣೆ, ಜೀರಿಗೆ, ಶುಂಠಿ, ಇಂಗು, ಪುದೀನ, ಹರಿವೆ ಸೊಪ್ಪು, ಉಪ್ಪು. ಮಾನಸ ಅವರೇ, ಸೋರೆಕಾಯಿ ವಡೆ ಮಾಡ್ತಾ ಇದ್ದೀರಾ, ಆಲ್ ದ ಬೆಸ್ಟ್ ನಿಮ್ಗೆ. ಹಾಗೆ ನೀವು ಎಂದಾದ್ರೂ ಸೋರೆಕಾಯಿಯಿಂದ ಅಡಿಗೆ ಮಾಡಿದ್ದೀರಾ? ನಾವು ಅಡಿಗೆ ಮಾಡಿಲ್ಲ, ಮಾಡಿರೋದನ್ನ ತಿಂದಿದ್ದೀವಿ. ಗೊತ್ತಾಗುತ್ತೆ. ಎಲ್ಲಷ್ಟೇ ಇಲ್ಲಿ ಬರೋರು ಹೆಚ್ಚಾಗಿ ಚೆನ್ನಾಗಿ ತಿಂತೀವಿ ಅಂತ ಹೇಳ್ತಾರೆ, ಆದ್ರೆ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ ಮಾತ್ರ ಜಾಸ್ತಿ ಹೇಳಲ್ಲ. ಎಲ್ಲೋ ಕೆಲವರು. ಅದಕ್ಕೆ ನಾವು ನಿಮ್ಮ ಹತ್ರ ಕಲಿಯೋಕೆ ಬಂದಿರೋದು. ನೋಡಿ, ನನ್ಗೆ ಹೇಳಿದ್ರು. ಬನ್ನಿ ಹಾಗಾದ್ರೆ ಈಗ ಬೇಗ ಅಡಿಗೆ ಶುರು ಮಾಡೋಣ. ಈಗ ಏನ್ ಮಾಡ್ಬೇಕು ಅಂದ್ರೆ, ಆ ಬೌಲ್ ತಗೊಳ್ಳಿ. ಇಡಿ. ಬೌಲ್ಗೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡು ಪೇಸ್ಟ್ ಇದೆ, ಹಾಕಿ. ಅದು ಕಡಲೆಬೇಳೆ ನೀರಲ್ಲಿ ನೆನೆ ಇಟ್ಬಿಟ್ಟು ಫುಲ್ ಹಾಕಿ. ಸ್ವಲ್ಪ ಅರ್ಧ ಹಾಕಿ. ನೀರಲ್ಲಿ ನೆನೆಸಿ ತಗೊಂಡಿರೋ ಅಂಥದ್ದು. ತೊಗರಿಬೇಳೆ. ಈಗ ಇದಕ್ಕೆ ಈರುಳ್ಳಿ ಹಾಕಿ. ಕೊತ್ತಂಬರಿನೂ ಹಾಕಿ. ಪುದೀನ ಸೊಪ್ಪಿದೆ. ಮೆಣಸಿನ್ಕಾಯಿ ಹಾಕಿ. ಇಷ್ಟು ಹಾಕಿ. ಜೀರಿಗೆ ಅರ್ಧ ಸ್ಪೂನಷ್ಟು. ಹಸಿ ಶುಂಠಿ ಇದೆ ಅರ್ಧ ಸ್ಪೂನಷ್ಟು. ಇಂಗು ಒಂದು ಸ್ವಲ್ಪ. ನೀವು ನೋಡಿದ್ರಿ, ಇದರಲ್ಲಿ ಕೊತ್ತಂಬರಿ, ಪುದೀನ, ಅರಿವೆ ಸೊಪ್ಪು ಎಲ್ಲ ಇದ್ದೀನಿ. ಸೊಪ್ಪಿನಂಥ ಪದಾರ್ಥ ಎಲ್ಲಾನು ನೀಟಾಗಿ ನೀರಲ್ಲಿ ತೊಳೆದು ತಗೊಂಡಿದ್ದೀನಿ. ಓಕೆ, ಈಗ ಲಾಸ್ಟ್ಗೆ ಉಪ್ಪು ಹಾಕಬೇಕು. ಇಷ್ಟು ಹಾಕಿ ಫುಲ್ಲು. ಈಗ ಲಾಸ್ಟಿಗೆ ಏನು ಹಾಕಬೇಕು ಹೇಳಿ ಇದಕ್ಕೆ? ಲಾಸ್ಟಿಗೆ ಇನ್ನೇನು ಉಳಿದಿದೆ? ಏನಿದು? ಸೋರೆಕಾಯಿ ಅಂತ ಹೇಳಿದ್ರಲ್ಲ, ಮೋಸ್ಟ್ಲಿ ಸೋರೆಕಾಯಿ ಇರಬೇಕು. ಕರೆಕ್ಟ್. ಸೋರೆಕಾಯಿನ ಅರ್ಧದಷ್ಟು ಹಾಕಿ. ಈಗ ಚೆನ್ನಾಗಿ ಕಲಸಿ. ವಡೆ ರೆಡಿ ಮಾಡೋಕ್ಕಿಂತ ಮುಂಚೆ ಪಟ್ಟಂದ ಒಂದು ಡೈಲಾಗ್ ಹೇಳಿ. ವೀಕ್ಷಕರೇ ನೋಡಿ, ನಮಗೆ ಸೋರೆಕಾಯಿ ವಡೆನ ಕಲಿಸ್ಕೊಡ್ತಾರೆ. ನಾನಿವಾಗ ಮಾಡ್ತೀನಿ, ಹೇಗೆ ಬರುತ್ತೋ ಅಂತ ಮುಂದೆ ನೋಡೋಣ. ವಾರೇ ವಾ, ಕ್ಯಾ ಬಾತ್ ಹೈ. ಚೆನ್ನಾಗಿ ಹೇಳಿದ್ರಿ. ನಂತರನೇ ಸ್ಮೂಗಿ ಎಣ್ಣೆ ಕಾದಿದೆ. ವಾ, ನೀವು ಹಾಕೋದು ನೋಡಿದ್ರಿ, ಕೈ ಸಮೇತ ಹಾಕ್ತೀರಾ ಎಣ್ಣೆಯಲ್ಲಿ. ಇಲ್ಲ ಇದ್ರು. ನಿಮ್ಮ ಹಾಬೀಸ್ ಹೇಳಿ, ಏನೇನಿದೆ ಹಾಬೀಸ್? ನನಗೆ ಹಾಬೀಸ್ ಅಂತಂದ್ರೆ ಡ್ರಾಯಿಂಗ್ ಬಿಡಿಸೋದು, ಮತ್ತೆ ಡ್ಯಾನ್ಸ್, ಮತ್ತೆ ಹೀಗೆ ಯಾರ್ದಾದ್ರೂ ಕಾಲು ಎಳಿತಾ ಇರೋದು. ಇಲ್ಲ ರೀ, ನನ್ನ ಕಾಲ್ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ, ಏನಿದ್ರು ಕೈ ಎಳಿಬೇಕಷ್ಟೇ. ಕೈ ಮೇಲೆ ನಿಂತಿದ್ದೀರಾ? ಇನ್ನೊಂದು ಹಾಕ್ಬೋದಾ? ಹಾಕಿ. ನೋಡಿ, ಜಸ್ಟ್ ಮಾತಲ್ಲೇನೆ ನೀವು ಪಟ್ಟಂತ ಸೋರೆಕಾಯಿ ವಡೆನ ರೆಡಿ ಮಾಡ್ಬಿಟ್ರಿ. ನೀವು ಟೀಚರ್ ಎಲ್ಲ ಕಲ್ಸ್ಕೊಟ್ರಲ್ಲ, ಟೇಸ್ಟ್ ಹೇಗಿರುತ್ತೆ ಈಗ ಗೊತ್ತಾಗುತ್ತೆ.
ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ಹೇಳ್ಬೇಕು ನೀವು. ಓಕೆ ನೋಡಿ ನನ್ನ ಜೊತೆಗೆ ಸಾಸ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ತಗೊಳ್ಳಿ ಪ್ಲೇಟ್ನ, ಅದನ್ನು ತಗೊಳ್ಳಿ, ಸರ್ವ್ ಮಾಡಿ. ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಏನ್ರಿ ಸ್ಕೂಲ್ನಲ್ಲಿ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತಾರಲ್ಲ ಕ್ಲಾಸ್ನ, ಆ ಥರ ನಿಮಗೂ ಏನೋ ಪ್ರಾರ್ಥನೆ ಮಾಡಬೇಕಾ? ಬೇಡ ಬೇಡ ಬೇಡ, ತಿಂತಾ ಇದೀವಿ, ನೋಡೋಣ ಹೇಗಿರುತ್ತೆ ಅಂತ. ಇದೇ ಫಸ್ಟ್ ತಿಂತಾ ಇರೋದಿಲ್ಲ. ಚೆನ್ನಾಗಿದೆ, ಇದರಲ್ಲಿ ಸೋರೆಕಾಯಿ ಇದೆ ಅಂತ ಗೊತ್ತಾಗೋದಿಲ್ಲ. ಸೋರೆಕಾಯಿ ವಡೆ ಮಾಡುವ ವಿಧಾನ. ಗ್ಲಾಸ್ ಬೌಲ್ನಲ್ಲಿ ಕಡಲೆಬೇಳೆ ಪೇಸ್ಟ್, ತೊಗರಿಬೇಳೆ ಪೇಸ್ಟ್, ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಹಸಿ ಶುಂಠಿ, ಸ್ವಲ್ಪ ಇಂಗು, ಅರಿವೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದ ಸೋರೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ವಡೆಯಂತೆ ತಟ್ಟಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಈಗ ಬಿಸಿ ಬಿಸಿಯಾದ ಸೋರೆಕಾಯಿ ವಡೆಯನ್ನು ತಿನ್ನಲು ಕೊಡಿ.